ಅಧಿಕಾರ ಅಂತಂದ್ರೆ ಕೇವಲ ಭಾಷಣಗಳ ಮೂಲಕ ಪ್ರದರ್ಶನ ಮಾಡೋದಲ್ಲ. ಈ ವಿಚಾರದಲ್ಲಿ ಟ್ರಂಪ್ ಮೋದಿಗಿಂತ ಬೆಟರ್ ಅಂತ ಅನ್ಸುತ್ತೆ. ನಾಯಕನ ಬಲ ಭಾಷಣದಲ್ಲಿ ಅಲ್ಲ, ಪ್ರಶ್ನೆಗಳಿಗೆ ಕೊಡೋ ಉತ್ತರದಲ್ಲಿ ಇರುತ್ತೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವಗಳಲ್ಲಿ ಒಂದಾದ ದೇಶವನ್ನ ಮುನ್ನಡೆಸುವಂತಹ ನಾಯಕನಿಗೆ ಒಂದು ಅತ್ಯಂತ ಪ್ರಮುಖ ಗುಣ ಯಾವುದು ಅಂತಂದ್ರೆ ಅದು ಪತ್ರಕರ್ತರ ಎದುರು ನಿಲ್ಲುವಂತ ಒಂದು ಧೈರ್ಯ. ಅಧಿಕಾರ ಅನ್ನೋದು ಕೇವಲ ಭಾಷಣಗಳ ಮೂಲಕ ಪ್ರದರ್ಶನ ಮಾಡೋದಲ್ಲ, ಅದು ಪ್ರಶ್ನೆಗಳಿಗೆ ಉತ್ತರಿಸೋ ಮೂಲಕ ಜನರ ಮುಂದೆ ಹೊಣೆಗಾರಿಕೆಯನ್ನು ತೋರಿಸೋದು. ಇತ್ತೀಚಿನ ದಿನಗಳಲ್ಲಿ ಜಗತ್ತು ಒಂದು ದೊಡ್ಡ ಸಂಕಟದಲ್ಲಿದೆ. ಅಮೆರಿಕ ಮತ್ತು ಇಸ್ರೇಲ್ ನೇತೃತ್ವದಲ್ಲಿ ಇರಾನ್ ಮೇಲಿನ ದಾಳಿಗಳು ಫೆಬ್ರವರಿ 28ರಿಂದ ಆರಂಭವಾಗಿ ಇನ್ನೂ ಸಹ ಅದು ಮುಂದುವರೆದಿದೆ. ತೈಲ ಬೆಲೆಗಳು ಗಗನಕ್ಕೇರಿದ್ದು ಜಾಗತಿಕ ಆರ್ಥಿಕತೆ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಈ ಸಂದರ್ಭಗಳಲ್ಲಿ ಜಗತ್ತಿನ ಹಲವು ರಾಷ್ಟ್ರಾಧ್ಯಕ್ಷರು ಮತ್ತು ಪ್ರಧಾನಿಗಳು ಮಾಧ್ಯಮಗಳ ಮುಂದೆ ನಿಂತು ತಮ್ಮ ನಿಲುವು, ಕ್ರಮ ಮತ್ತು ಸವಾಲುಗಳನ್ನು ವಿವರಿಸುತ್ತಿದ್ದಾರೆ. ಈ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಪ್ರತಿದಿನ ಯಾವುದೇ ಒಂದು ವಿಶೇಷ ನಡೆದ್ರೂ ಸಹ ಪತ್ರಿಕಾಗೋಷ್ಠಿಗಳನ್ನು ನಡೆಸ್ತಾನೆ ಇದ್ದಾರೆ. ಫ್ಲೋರಿಡಾದ ಡೋರಲ್ನಲ್ಲಿ, ವೈಟ್ ಹೌಸ್ನಲ್ಲಿ ಎಲ್ಲೇ ಇರಲಿ ಪತ್ರಕರ್ತರ ಪ್ರಶ್ನೆಗಳಿಗೆ ನೇರ ಉತ್ತರವನ್ನು ಕೊಡ್ತಾರೆ. ನಾವು ಇರಾನ್ನ ನೌಕಾಪಡೆಯನ್ನು ಸಂಪೂರ್ಣ ನಾಶ ಮಾಡಿದ್ದೇವೆ, ಯುದ್ಧ ಶೀಘ್ರದಲ್ಲೇ ಮುಗಿಯುತ್ತೆ ಅಂತ ಹೇಳ್ತಾ ಮಿತ್ರ ದೇಶಗಳಿಂದ ಸಹಾಯ ಕೇಳ್ತಾ ತೈಲ ಮಾರ್ಗವಾದ ಹಾರ್ಮುಜ್ ಕೊಲ್ಲಿಯಲ್ಲಿ ನಿರ್ವಹಣೆಗೆ ಒತ್ತಾಯಿಸ್ತಿದ್ದಾರೆ. ಇನ್ನು ಟ್ರಂಪ್ಗೆ ಹುಚ್ಚತನನೋ, ಮೂರ್ಖತನನೋ, ಹುಂಬತನನೋ ಏನೇ ಇರಬಹುದು, ಆದರೆ ಒಂದು ವಿಚಾರ ಅಂತೂ ಸ್ಪಷ್ಟ: ಟ್ರಂಪ್ ಯಾವತ್ತೂ ಸಹ ಮಾಧ್ಯಮಗಳನ್ನ ಅವಾಯ್ಡ್ ಮಾಡೋದಿಲ್ಲ. ಇದೇ ಸಂದರ್ಭದಲ್ಲಿ ನಮ್ಮ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಕತೆ ಏನು? 3ನೇ ಅವಧಿಗೆ ಪ್ರಧಾನಿಯಾಗಿ 2 ವರ್ಷಗಳು ತುಂಬುತ್ತಾ ಬಂದಿದೆ. ಬಂಗಾಳ, ಅಸ್ಸಾಂ, ಕೇರಳದಲ್ಲಿ ರ್ಯಾಲಿಗಳು, ಟೆಲಿಪ್ರಾಂಪ್ಟರ್ ಭಾಷಣಗಳು ಇದೇ ಅವರ ದೈನಂದಿನ ಕಾರ್ಯಕ್ರಮವಾಗ್ತಾ ಇದೆ. ಒಂದೇ ಒಂದು ಮುಕ್ತ ಪತ್ರಿಕಾಗೋಷ್ಠಿಯನ್ನು ನಡೆಸಿಲ್ಲ. ಹೌದು, 11 ವರ್ಷಗಳಲ್ಲಿ ಒಂದು ಪತ್ರಿಕಾಗೋಷ್ಠಿಯೂ ಇಲ್ಲ. 2019ರಲ್ಲಿ ಒಮ್ಮೆ ಮೋದಿ ಪತ್ರಿಕಾಗೋಷ್ಠಿ ನಡೆಸಿದ್ರು, ಆದರೆ ತುಟಿ ಬಿಚ್ಚಿಲ್ಲ, ಒಂದು ಮಾತನ್ನೂ ಆಡಿಲ್ಲ. ಎಲ್ಲದಕ್ಕೂ ಸಹ ಅಮಿತ್ ಶಾ ಅವರೇ ಉತ್ತರಿಸಿದ್ರು ಅಷ್ಟೇ. ಸೊ ಈ ಒಂದು ವಿಚಾರದಲ್ಲಿ ಟ್ರಂಪ್ ಅವರು ಮೋದಿಗಿಂತ ಬಹಳ ಮುಂದಿದ್ದಾರೆ ಅಥವಾ ಮೋದಿಗಿಂತ ಬೆಟರ್ ಅಂತಾನೆ ಹೇಳ್ಬೋದು. ಇದು ಜನಪ್ರತಿನಿಧಿಯ ಜವಾಬ್ದಾರಿ, ಪ್ರಜಾಪ್ರಭುತ್ವದ ಮೂಲಭೂತ ತತ್ವದ ಪ್ರಶ್ನೆ. ಒಬ್ಬ ಪ್ರಧಾನಿ ಪತ್ರಕರ್ತರನ್ನ ಎದುರಿಸೋದು ಎಷ್ಟು ಮುಖ್ಯ ಅನ್ನೋದನ್ನ ನೋಡೋಣ. ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮ ಅನ್ನೋದು 4ನೇ ಸ್ತಂಭ. ಪ್ರಧಾನಿ ಅಥವಾ ಅಧ್ಯಕ್ಷರು ತಮ್ಮ ನೀತಿ, ನಿರ್ಧಾರಗಳು, ತಪ್ಪುಗಳು ಎಲ್ಲವನ್ನ ಸಹ ಜನರ ಮುಂದೆ ತೆರೆದಿಡಬೇಕು. ಪತ್ರಕರ್ತರು ಕಠಿಣ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ತಪ್ಪಿಸ್ಕೊಳ್ಳೋದಲ್ಲ, ಇದು ಜನರಿಗೆ ತಿಳಿಯುವಂತ ಹಕ್ಕನ್ನ ಕಸಿದುಕೊಳ್ಳುವಂತೆ ಮಾಡಿಬಿಡತ್ತೆ. ಸೊ ಟ್ರಂಪ್ ಅವರು ಇರಾನ್ ಯುದ್ಧದಲ್ಲಿ ತೈಲ ಬೆಲೆ ಏರಿಕೆ, ಆರ್ಥಿಕ ಪರಿಣಾಮ, ಮಿತ್ರರ ಸಹಾಯದ ಅಗತ್ಯ ಇವೆಲ್ಲವನ್ನ ಸಹ ನೇರವಾಗಿಯೇ ಹೇಳ್ತಾರೆ. ಪತ್ರಕರ್ತರು ಎಷ್ಟು ದಿನ ಯುದ್ಧ ಇರುತ್ತೆ ಅಥವಾ ನಿಮ್ಮ ತಪ್ಪುಗಳೇನು ಅಂತ ಕೇಳಿದಾಗ ಪತ್ರಕರ್ತರ ಮೇಲೆ ರೇಗ್ತಾರೆ ಅಥವಾ ನಿಮ್ಮ ಪ್ರಶ್ನೆಗೆ ಉತ್ತರಿಸೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬಿಡ್ತಾರೆ. ಸೊ ಕೆಲವು ಬಾರಿ ಪತ್ರಕರ್ತರನ್ನ ಹೀಯಾಳಿಸ್ತಾರೆ ಹೊರತು ಟ್ರಂಪ್ ಪತ್ರಕರ್ತರಿಗೆ ಹೆದರಿ ಅಡಗಿ ಕುಳಿತುಕೊಳ್ಳೋದಿಲ್ಲ. ಇದು ಟ್ರಂಪ್ ಅವರ ಛಾತಿ. ಸೊ ಇದಕ್ಕೆ ವಿರುದ್ಧವಾಗಿ ಮೋದಿ ಅವರ ಶೈಲಿ ಏಕಮುಖ ಆದದ್ದು. ಮನ್ ಕಿ ಬಾತ್, ರ್ಯಾಲಿಗಳು, ಅಂಧಭಕ್ತರ ಮುಂದೆ ಓತಪ್ರೋತ ಭಾಷಣಗಳು. ಇಲ್ಲಿ ಪ್ರಶ್ನೆಗಳಿಲ್ಲ, ವಿಮರ್ಶೆಗಳಿಲ್ಲ, ಸವಾಲಂತೂ ಮೊದಲೇ ಇಲ್ಲ. ಸೊ ಇದು ಮೋದಿ ಕಟ್ಟಿದ ನರೇಟಿವ್. ಆದರೆ ಇದು ಪ್ರಜಾಪ್ರಭುತ್ವಕ್ಕೆ ಹಾನಿಕಾರಕ. ಜನರು ಪ್ರಧಾನಿಯ ತಪ್ಪುಗಳನ್ನು ತಿಳಿಯೋಕೆ ಅಸಮರ್ಥರಾಗ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಇರಾನ್ ಸಂಕಟದಲ್ಲಿ ಭಾರತದ ತೈಲ ಸಂಕಷ್ಟ, ವಿದೇಶಿ ನೀತಿ ಇವುಗಳ ಬಗ್ಗೆ ಯಾವ ಪತ್ರಿಕಾಗೋಷ್ಠಿಯೂ ಇಲ್ಲ. ಪ್ರಧಾನಿಯವರು ರ್ಯಾಲಿಯಲ್ಲಿ ನಮ್ಮ ನೀತಿ ಸರಿ ಅಂತಾನೆ ಹೇಳ್ತಾರೆ ಅಷ್ಟೇ. ಇದು ಜನರನ್ನ ಮೂರ್ಖರನ್ನಾಗಿ ಮಾಡೋದಲ್ಲದೆ ಮತ್ತಿನ್ನೇನು. ಸೊ ಟ್ರಂಪ್ ಅವರು ಪತ್ರಕರ್ತರನ್ನ ಫೇಕ್ ನ್ಯೂಸ್ ಅಂತ ಸಹ ಕರೀತಾರೆ. ಕೆಲವರನ್ನ ಹೆದರಿಸಿ ಹೀಯಾಳಿಸ್ತಾರೆ, ಆದರೆ ದಿನವೂ ಸಹ ಅವರನ್ನೇ ಮುಖಾಮುಖಿ ಆಗ್ತಾರೆ. ಇರಾನ್ ಯುದ್ಧದಲ್ಲಿ ನಾವು ಇದನ್ನ ಮತ್ತು ಇತರ ದೇಶಗಳಿಗಾಗಿ ಮಾಡ್ತಿದ್ದೇವೆ ಅಂತ ಹೇಳ್ಕೊಂಡು ಇತರ ಮಿತ್ರ ದೇಶಗಳನ್ನ ಒತ್ತಾಯಿಸ್ತಿದ್ದಾರೆ. ಪ್ರಶ್ನೆಗಳು ಬಂದಾಗ ನಾವು ಗೆಲುವನ್ನು ಸಾಧಿಸ್ತೇವೆ ಅಂತ ಧಿಮಾಕಿನ ಉತ್ತರವನ್ನು ಕೊಡ್ತಾರೆ. ಇದು ಮಾಧ್ಯಮಗಳ ಜೊತೆಗೆ ಸಂಬಂಧವನ್ನು ಬೆಳೆಸೋದಲ್ಲ, ಬದಲಿಗೆ ವಿಷಯವನ್ನ ತಿಳಿಸೋದು. ಇದು ಲೀಡರ್ಶಿಪ್ನ ಗುಣ. ಇತರ ರಾಷ್ಟ್ರಾಧ್ಯಕ್ಷರು, ಯುರೋಪ್, ಇಸ್ರೇಲ್ ಕೂಡ ಮಾಧ್ಯಮಗಳ ಮುಂದೆ ನಿಂತಿದ್ದಾರೆ. ಆದರೆ ಮೋದಿ ಅವರು ಬೆಂಗಳೂರು ಅಥವಾ ದೆಹಲಿಯಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಸೋ ಛಾತಿಯೂ ಇಲ್ಲ. ಸೊ ಹಿಂದಿನ ಪ್ರಧಾನಿಗಳು ಪ್ರಶ್ನೆಗಳನ್ನು ಎದುರಿಸ್ತಾ ಇದ್ರು. ಮನಮೋಹನ್ ಸಿಂಗ್, ಅಟಲ್ ಬಿಹಾರಿ ವಾಜಪೇಯಿ ಅವರು, ಹಲವಾರು ನಾಯಕರು, ಎಲ್ಲಾ ನಾಯಕರು ಪತ್ರಿಕಾಗೋಷ್ಠಿಗಳನ್ನು ನಡೆಸಿದ್ರು. ಆದರೆ ಮೋದಿ ಅವರ 11 ವರ್ಷಗಳಲ್ಲಿ ಸಂಪೂರ್ಣ ಮೌನ. ಇದಕ್ಕೆ ಭಯ ಅಂತ ಕರಿಬಹುದಾ? ಪ್ರಧಾನಿ ಜನರ ಸೇವಕ, ಪತ್ರಕರ್ತರು ಜನರ ಪ್ರತಿನಿಧಿಗಳು. ಪ್ರಶ್ನೆಗಳಿಗೆ ಉತ್ತರಿಸದೇ ಇದ್ರೆ ಜವಾಬ್ದಾರಿ ತಪ್ಪಿಸ್ಕೊಂಡಂತಾಗತ್ತೆ. ಸೊ ಟ್ರಂಪ್ ಅವರು ತಪ್ಪಿದ್ರೂ ಸಹ ಎದುರಿಸ್ತಾರೆ. ಸೊ ಮೋದಿ ತಪ್ಪುಗಳನ್ನು ಮುಚ್ಚಾಕೋ ಪ್ರಯತ್ನದಲ್ಲೇ ಮುಂದುವರಿತಾರೆ. ಮೋದಿಯವರ ಮೌನ ಭಾರತದ ಜನಪ್ರಿಯತೆಯನ್ನ ಕುಂದಿಸುವಂತೆ ಮಾಡತ್ತೆ. ಸೊ ಮೋದಿಯವರು ಅಂಧಭಕ್ತರ ಮುಂದೆ ಭಾಷಣ ಮಾಡ್ತಾ ಇದ್ರೆ ಟ್ರಂಪ್ ಅವರು ಜಗತ್ತಿನ ಮುಂದೆ ತಮ್ಮನ್ನ ತಾವು ತೆರೆದಿಟ್ಕೊಳ್ತಿದ್ದಾರೆ. ಇರಾನ್ ದಾಳಿಗಳ ನಡುವೆಯೂ ಟ್ರಂಪ್ ಅವರು ಮುಖಭಂಗ ಆದ್ರೂ ಸಹ ಪತ್ರಕರ್ತರನ್ನ ಕಡೆಗಣಿಸ್ತಾ ಇಲ್ಲ. ಮೋದಿಯವರು ಹಸಿ ಸುಳ್ಳುಗಳ ಭಾಷಣಕ್ಕೆ ಮಾತ್ರ ಸಿದ್ಧರಾಗ್ತಿದ್ದಾರೆ.
ಭಾರತದ ಪ್ರಧಾನಿ ಇನ್ನಾದರೂ ಮುಕ್ತ ಪತ್ರಿಕಾಗೋಷ್ಠಿಯನ್ನು ನಡೆಸಬೇಕು, ಜನರ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಇದು ಟ್ರಂಪ್ ಅವರಿಂದ ಕಲಿಬೇಕಾದಂಥ ಪಾಠ. ಜನರು ಗಮನಿಸಿ ವಿಮರ್ಶಿಸಬೇಕು. ಇದು ನಮ್ಮ ದೇಶ, ನಮ್ಮ ಜನಪ್ರತಿನಿಧಿ ನೀವು. ಹಾಗಾಗಿ ಟ್ರಂಪ್ ಅವರು ಈ ವಿಚಾರದಲ್ಲಿ ಮೋದಿಗಿಂತ ಬೆಟರ್ ಅಂತ ಹೇಳೋದು ಸರಿನೇ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.